ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ಪೆಟ್ರೋಲ್ ಬಂಕ್ಗಳಿಗೆ ವಾಹನ ಸವಾರರು ಹೋದಾಗ ಸ್ಟಾಕ್ ಮಾಡಿಟ್ಕೊಳ್ಳುವ ಪ್ರಯತ್ನಗಳಾಗುತ್ತೆ. ಬಾಟಲ್ಗಳನ್ನು ತಗೊಂಡು ಹೋಗೋದು, ಸ್ಟಾಕ್ ಮಾಡೋದು. ಇವತ್ತಂತೂ ಮೋಸ್ಟ್ಲಿ ಡೌಟೇ ಬಿಡಿ, ಈ ರೀತಿ ಎಲ್ಲ ಪರಿಸ್ಥಿತಿ ನಿಮಗೆ ಎಲ್ಲೂ ನೋಡೋದಕ್ಕೆ ಸಿಗಲ್ಲ. ಬಂಕ್ಗೆ ಬಾಟಲ್ ಇಟ್ಕೊಂಡು ಹೋದ್ರೆ ಪೆಟ್ರೋಲ್ ಅಂತೂ ಹಾಕಲ್ಲ, ಸಿಗೋದು ಇಲ್ಲ. ಅಂತಹ ಬಾಟಲ್ಗಳಿಗೆ ಸ್ಟಾಕ್ ಮಾಡಿ ಕೊಡೋದು ಇಲ್ಲ ಅಂತೆ ಪೆಟ್ರೋಲ್ ಬಂಕ್ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ಬಾಟಲ್ ನಲ್ಲಿ ಯಾರಿಗೂ ಕೂಡ ಪೆಟ್ರೋಲ್ ಕೊಡೋ ಹಾಗಿಲ್ಲ, ಸೂಚನೆ ಕೊಡಲಾಗಿದೆ ಆಲ್ರೆಡಿ ಪೆಟ್ರೋಲ್ ಬಂಕ್ ಮಾಲೀಕರಿಗೆ. ಪೆಟ್ರೋಲ್ ಬಂಕ್ಗಳಿಗೆ ಬೆಂಗಳೂರು ಪೊಲೀಸರು ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ. ಬಾಟಲ್ ನಲ್ಲಿ ಪೆಟ್ರೋಲ್ ಕೊಟ್ರೆ ಪ್ರತಿಭಟನೆ ವೇಳೆ ಬಳಸುವ ಶಂಕೆ ಇದೆ. ನಿಮ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಬಿಡ್ತಾರೆ ಪ್ರತಿಭಟನಾಕಾರರು. ಹಾಗಾಗಿ ಪೆಟ್ರೋಲ್ ಅನ್ನ ಸ್ಟಾಕ್ ಮಾಡ್ಕೊಳಕ್ ಬಿಡಂಗಿಲ್ಲ ಅಂತ. ಪ್ರತಿಭಟನೆ ವೇಳೆ ಟೈರ್ ಸುಡುವ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಪೆಟ್ರೋಲ್ ಕೊಟ್ಟು ಕಳ್ಸಂಗಿಲ್ಲ ನೀವು ಅಂತ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಸೂಚನೆ ಕೊಟ್ಟಿದ್ದಾರೆ ಬೆಂಗಳೂರು ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿಮಗೆ ತಮಿಳುನಾಡು ಕಡೆ ಹೋಗೋ ಬಸ್ಗಳಿರಬಹುದು, ಅಲ್ಲಿ ನಿಮಗೆ ಬೆಂಕಿ ಹಚ್ಚೋ ಪ್ರಯತ್ನಗಳಾಗುತ್ತೆ, ಕಲ್ಲು ತೂರಾಟಗಳಾಗುತ್ತೆ. ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಪೊಲೀಸರು ಕ್ರಮ ಕೈಗೊಳ್ತಿದ್ದಾರೆ. ಇನ್ನೊಂದು ಮುಂದುವರೆದು ಪ್ರತಿಭಟನಾಕಾರರು ಏನ್ ಮಾಡ್ತಾರೆ ಹೇಳಿ, ಒಂದಷ್ಟು ಟೈರ್ಗಳನ್ನ ತರೋದು, ನಡು ರಸ್ತೆಯಲ್ಲಿಡೋದು, ಅದಕ್ಕೆ ಬೆಂಕಿ ಹಚ್ಚೋದು, ಪೆಟ್ರೋಲ್ ಹಾಕಿ ಇಂಥ ಕೆಲಸಗಳನ್ನ ಮಾಡ್ತಾರೆ. ಪೆಟ್ರೋಲ್ ನಿಮ್ಗೆ ಬಾಟಲ್ ಅಲ್ಲಿ ತುಂಬಿಕೊಟ್ರೆ ತಾನೇ ಇಂಥ ಸಮಸ್ಯೆಗಳು. ಹಾಗಾಗಿ ಪೆಟ್ರೋಲ್ ನೀವು ಕೊಡ್ಲೇಬೇಡಿ, ಬಾಟಲ್ಗಳಲ್ಲಿ ಕೊಟ್ರೆ ಸಮಸ್ಯೆ ಆಗುತ್ತೆ, ಅದನ್ನ ಬೆಂಕಿ ತಂದು ಹಚ್ಚೋ ಪ್ರಯತ್ನಗಳಾಗುತ್ತೆ ಪ್ರತಿಭಟನಾಕಾರರಿಂದ. ಹಾಗಾಗಿ ಇವತ್ತು ಮಾತ್ರ ಯಾರಿಗೂ ನೀವು ಹಂಗೆ ಸ್ಟಾಕ್ ಮಾಡಿ ಕೊಡಂಗಿಲ್ಲ ಅಂತ ಒಂದು ನೋಟಿಸ್ ಮೂಲಕ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಸೂಚನೆ ಕೊಟ್ಬಿಟ್ಟಿದ್ದಾರೆ ಬೆಂಗಳೂರು ಪೊಲೀಸರು. ಇದೆಲ್ಲವೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ತೆಗೆದುಕೊಳ್ತಾ ಇರೋ ಕ್ರಮಗಳು.